ಫ್ರೆಂಡ್ಸ್, ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಅವ್ರ ತಂಗಿಗೆ ಪ್ರ್ಯಾಂಕ್ ಮಾಡಿ ಅಂದ್ಬಿಟ್ಟು ಕಳಿಸಿದ್ದಾರೆ. ಸೊ ಇವತ್ತು ಪ್ರ್ಯಾಂಕ್ ಮಾಡೋಣ. ಆ ಹುಡುಗಿ ಅಲ್ಲೇ ನಿಂತಿದ್ದಾಳೆ, ಬನ್ನಿ. ಚೇತನ್ ಅವ್ರು ಹೇಳಿದ್ರಲ್ಲ, ನೀವೇನಾ? ಬನ್ನಿ ಬನ್ನಿ. ಏನು ಮಾಡೋದು, ಒಂಟಿ ಹೂವೊಂದು ರೋಡಲ್ಲಿ ಸಿಕ್ತು ಸೀಟ್ ಬೆಲ್ಟ್ ಹಾಕೊಂಡ್ಬಿಡ್ತೀವಿ. ಎಲ್ಲಿರೋದು ನಿಮ್ಮ ಮನೆ? ರಾಜಾಜಿನಗರ್ 6th ಬ್ಲಾಕಾ? ಈಗ ನಮಗೊಂದು ಹೆಲ್ಪ್ ಮಾಡ್ತೀರಾ ಮೇಡಮ್ ನೀವೇನಾದರೂ? ಏನು ಸರ್? ನಾವು ಒಂದು ಫಿಲಮ್ ತೆಗಿತಾ ಇದ್ದೀವಿ. ಅಲ್ಲೆಲ್ಲ ಒಂದು ಕಾಡಲ್ಲಿ ಅಲ್ಲಿ ಏನು ಪ್ರಾಬ್ಲಮ್ ಆಗ್ಬಿಡಿ ಅಂದರೆ, ಅಲ್ಲಿ ಯಾರೋ ಒಬ್ಬ ರಾಜ ಒಬ್ಬ ಇದ್ನಂತೆ, ಅಳ್ಬ. ಅವನೇನೋ ಕೆಟ್ಟ ಕೆಲಸ ಎಲ್ಲ ಮಾಡಿಬಿಟ್ಟು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟವನೆ. ಅಲ್ಲಿ ಶೂಟಿಂಗ್ ಮಾಡಕ್ಕೆ ಹೋಗ್ತಾ ಇದೀವಿ, ಶೂಟಿಂಗ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಅವನ ದೆವ್ವ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದಕ್ಕೆ ನಮ್ಮ ಪೂಜಾರಿ ಅವರೊಬ್ರು ಏನು ಹೇಳಿದ್ದಾರೆ, ಅವ್ನು ಬಂದ್ಬಿಟ್ಟು ನಾವು ಪೂಜೆ ಎಲ್ಲ ಹೋಮ ಎಲ್ಲ ಮಾಡಿಬಿಟ್ಟು ಎಲ್ಲ ಅದು ಏನೋ ಎಲ್ಲ ಬಂದ್ ಮಾಡ್ಬೋದು ಅವ್ರನ್ನ. ಸೊ ಅದಕ್ಕೆ ನೀವು ಒಂದು ಹುಡುಗಿನ ಕರ್ಕೊಂಬಂದ್ರೆ ಆ ಹುಡುಗಿದು ಒಂದು ರಕ್ತ ಹಾಕ್ಬಿಟ್ಟು ಅವನ್ನ ಸರ್ವನಾಶ ಮಾಡ್ಬೋದು, ಆಮೇಲೆ ನೀವು ಶೂಟಿಂಗ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ನೀವೇನಿಲ್ಲ, ಜಸ್ಟ್ ನೀವು ಬಂದ್ಬಿಟ್ಟು ಅದು ಪೂಜೆದು ಇದು ಕೊಡಪ್ಪ ಐಟಮ್, ಅದು ಒಂದು ಹಾರ ಎಲ್ಲ ಇದೆಲ್ಲ, ಈ ಥರ ಹಾರ ಎಲ್ಲ ಹಾಕೊಂಬಿಟ್ಟು, ಏನಿಲ್ಲ ಈ ಥರ ಹಾರ ಹಾಕೊಂಬಿಟ್ಟು, ನಿಂಬೆಹಣ್ಣದು ಹಾರ ಎಲ್ಲ ಹಾಕೊಂಬಿಟ್ಟು ಒಂದು ಹೋಮದಲ್ಲಿ ಕುತ್ಕೊಂಡ್ಬಿಟ್ಟು ಒಂದು ಡ್ರಾಪ್ ರಕ್ತ ಕೊಡ್ಬೇಕಷ್ಟೇ. ಆ ರಕ್ತ ಕೊಟ್ರೆ ಆ ದೆವ್ವ ಎಲ್ಲ ಅವರು ತೆಗೆದು ಬಿಡ್ತಾರೆ ನಮ್ಮ ಸ್ವಾಮೀಜಿ ಅವರು. ಇಲ್ಲ ನಿಮ್ಗೇನಾಗಲ್ಲ ಮೇಡಮ್. ಇವಾಗ ಹೆಂಗ್ ಗೊತ್ತಾ, ನಿಮ್ಗೆ ಏನು ಆಗಲ್ಲ, ಒಂದೇ ಒಂದು ಡ್ರಾಪ್ ಅಷ್ಟೇ ರಕ್ತ ತಗೊಂತಾರೆ, ಸರಿನಾ? ಬೇರೆ ಏನು ಮಾಡಲ್ಲ ನಿಮ್ಗೆ. ಸರ್ ಬೇಡ ಸರ್, ಕಾಲೇಜಿಗೆ ಹೋಗ್ಕೊಂಡು ಹೆಂಗೋ ಡಿಗ್ರಿ ಪಾಸ್ ಆದ್ರೆ ಸಾಕು, ಕೆಲಸಕ್ಕೆ ಹೋಗೋಣ. ಮಾತು ಕೇಳಿ, ನೀವೇನಾದ್ರು ನಮ್ಗೆ ಹೆಲ್ಪ್ ಮಾಡಿದ್ರೆ ನಿಮ್ಗೆ ಬೇಕಾದ್ರೆ ಯಾವ್ದು ಸಿನಿಮಾದಲ್ಲಿ ಯಾವ್ದಾದ್ರು ಚಾನ್ಸ್ ಕೊಡಿಸ್ತೀನಿ. ಅಣ್ಣವ್ರು ಇದಾರಲ್ಲ, ಅವ್ರಿಗೆ ಏನೋ ಸ್ವಲ್ಪ ಕಾಸು ಬೇಕಾಗಿತ್ತಂತೆ. ಅದಕ್ಕೆ ಒಂದು 20,000 ಕೊಡ್ತೀನಪ್ಪ, ಈ ತರ ಒಂದು ಪೂಜೆಗೆ ಯಾರು ಹುಡುಗಿ ಇದ್ರೆ ನೋಡ ಅಂತ ಹೇಳಿದಕ್ಕೆ ನಿಮ್ಮ ಅಣ್ಣನೇ ಹಚ್ಚಿದ್ದಿ ಕಾರ್ಗೆ. ಸರ್ ಅವನೇನೋ ದುಡ್ಡಿನ ಆಸೆಗೆ ಹೇಳ್ತಾನೆ, ಬೇಡ ಸರ್. ಇಲ್ಲ ಇಲ್ಲ ತಲೆ ಕರ್ಸ್ಕೊಬೇಡವಾ, ನಿನ್ಗೆ ಏನಾಗಲ್ಲಪ್ಪ. ಅವ್ನಿಗೆ ಏನಪ್ಪ ಏನೋ ಫೋನ್ ಇಸ್ಕೋಬೇಕಂತಲ್ಲ ಅಂತ, ಕಾಸು ಇಲ್ಲ ಅಂತ ಅವನ ಹತ್ರ, ಅದಕ್ಕೋಸ್ಕರ ನಾನು ಫೋನೇ ಕೊಡ್ತೀನಿ ಅಂತ ಹೇಳಿದೀನಿ ಅವನ್ಗೆ. ದುಡ್ಕೊಂಡು ಇಸ್ಕೊಂತಾನೆ. ನಿಮ್ಗೆ ಏನಾಗಲ್ಲ, ಬನ್ನಿ ನನ್ನ ಮಾತು ಕೇಳಿ. ಈಗ ಹೆಂಗ್ ಗೊತ್ತಾ, ಅಲ್ಲಿ ತುಂಬಾ ಬಜೆಟ್ ಹಾಕ್ಬಿಟ್ಟು ಮಾಡ್ಬಿಟ್ಟಿದೀವಿ ನಾವು. ಈಗ ಫಿಲಮ್ ಮಾಡಿಲ್ಲ ಅಂದ್ರೆ ಕಷ್ಟ ಆಗ್ಬಿಡ್ತದೆ. ಸೊ ಹಂಗಾಗಿ ಪ್ಲೀಸ್ ಸ್ವಲ್ಪ ಬನ್ನಿ, ಹೆಲ್ಪ್ ಮಾಡಿ. ಬೇಡ ಸರ್, ಭಯ ಆಗುತ್ತೆ. ಇಲ್ಲ ಇಲ್ಲ ನಿಮ್ಗೆ ಕರ್ಕೊಂಡು ಹೋಗೋದ ಇವಾಗ ನಾವು. ಸರ್ ಮನೇಲೆಲ್ಲ ಗೊತ್ತಾದ್ರೆ ಬೈತಾರೆ. ಇಲ್ಲ ಇಲ್ಲ ನಿಮ್ಗೆ ಇವಾಗ ನೋಡಿ, ಅವರು ಕರ್ಕೊಂಡು ಹೋಗಿ ಅಂತ ನಿಮ್ಮ ಅಣ್ಣ ಹೇಳಿದ್ದಾರೆ. ನಿಮ್ಮನ್ನ ನಾವು ಕರ್ಕೊಂಡು ಹೋಗೋದೇ ಮೇಡಮ್ ಇವಾಗ. ಇಲ್ಲ ಸರ್ ನಾನು ಬರಲ್ಲ, ಭಯ ಆಗುತ್ತೆ. ನಿಮ್ಮ ಹೆಸರು ಹೇಳಿ, ನಿಮ್ಮ ಹೆಸರು ಹೇಳಿ. ಗಾನವಿ ಅವರ, ಏನ್ ತಲೆ ಕಟ್ಸ್ಕೋಬೇಡಿ. ಹೀರೋಯಿನ್ ದಿಂಗಿದ್ದೀರಾ ನೀವು, ಪಕ್ಕಾ ಚಾನ್ಸ್ ಕೊಡಿಸ್ತೀನಿ, ಬನ್ನಿ. ಸರಿನಾ? ಏನಾಗಲ್ಲ ಬನ್ನಿ. ಈಗ ನೀವ್ ಯಾಕೆ ತಲೆ ಕಟ್ಸ್ಕೊಂತೀರ? ಎಲ್ಲ ನಾವ್ ಇರ್ತೀವಲ್ಲ, ನಿಮ್ಗೆ ಏನ್ ತೊಂದ್ರೆ ಆಗ್ದಂಗ್ ನೋಡ್ಕೊಂತೀವಿ ನಾವು. ಬೇಡ, ಭಯ ಆಗುತ್ತೆ. ಆದ್ರೆ ಅಪ್ಪ ಅಮ್ಮಂಗೆ ಯಾರಿಗೂ ಹೇಳಿಲ್ಲ, ಕಾಲೇಜಿಂದ ಹಿಂಗೆ ಬರ್ತೀವಿ. ನಿಮ್ಮ ಅಪ್ಪ ಅಮ್ಮಗೆ ನಿಮ್ಮ ಅಣ್ಣ ಹೇಳ್ತಾನಮ್ಮ, ನೀನೇನ್ ತಲೆ ಕಟ್ಸ್ಕೋಬೇಡ, ನಿನ್ಗೆ ಸಾಯಂಕಾಲ ಅಷ್ಟೊತ್ತಿಗೆ ಮನೆಗೆ ಕರ್ಕೊಂಡ್ ಬಿಡ್ತೀವಿ. ಬೇಡ, ಬೈತಾರೆ. ಬಾ ಹಿಂಗೇನ್ ತಲೆ ಕಟ್ಸ್ಕೋಬೇಡ, ಬಾ. ಈಗ ಯೂಟರ್ನ್ ಹಾಕ್ತೀನಿ ನಾನು. ಇಲ್ಲ ಭಯ ಆಗುತ್ತೆ, ನನ್ ಮಾತ್ ಕೇಳೋ. ಇವಾಗ ಯೂಟರ್ನ್ ಹಾಕ್ತೀನಿ ನಾನು, ಹೋಗ್ಬಿಟ್ಟು ಪೂಜೆ ಇದು ಮುಗಿಸ್ಕೊಂಡು ಬಂದ್ಬಿಟ್ಟು ನಿಮ್ಮನ್ನ ಆಮೇಲೆ ಕರ್ಕೊಂಡ್ಬಂದು ಇಲ್ಲಿ ಬಿಡ್ತೀನಿ, ಸರಿನಾ? ಭಯ ಆಗುತ್ತೆ. ಬೇಕು ಅಂದ್ರೆ ಬೇರೆಯವ್ರನ್ನ ಕಳಿಸ್ತೀನಿ ನಾನು. ಬೇರೆಯವರು ಇನ್ನೊಂದ್ ದಿವಸ ನಾನು ನಿಮ್ಗೆ ಹೇಳ್ತೇನೆ, ಬೇರೆಯವ್ರು ಬೇಕು ಅಂದಾಗ. ಈಗ ಸದ್ಯಕ್ಕೆ ನೀವು ಬನ್ನಿ. ನಾನು ಬರಲ್ಲ. ನಾನು ಬನ್ನಿ ಆಗುತ್ತೆ, ಬನ್ನಿ ಬಿಟ್ಬಿಡಿ. ಹೋಗ್ತೀನಿ ಪ್ಲೀಸ್. ಬನ್ನಿ ಏನಾಗಲ್ಲ, ಬನ್ನಿ. ಇಲ್ಲ ನನಗೆ ಭಯ ಆಗುತ್ತೆ, ಬಿಟ್ಬಿಡಿ. ಏನಾಗಲ್ಲ ಬನ್ನಿ. ನೋಡಿ ಯೂಟರ್ನ್ ಹಾಕ್ಬಿಟ್ಟಿದ್ದೀನಿ ಈಗ. ಅಲ್ಲೇ ಅಲ್ಲಿ ಎಲ್ಲಾರು ಕಾಯ್ತಾ ಇದಾರೆ, ಪ್ಲೀಸ್ ಬನ್ನಿ. ಹಂಗ್ ಮಾಡ್ಬೇಡಿ, ಬನ್ನಿ. ಗಾನವಿ ಅವ್ರೆ, ನಿಮ್ಗೆ ಏನಾಗಲ್ಲ, ಬನ್ನಿ. ತಲೆ ಕಟ್ಸ್ಕೊಬೇಡಿ, ಬನ್ನಿ. ನಿಮ್ಗೆ ಆ ದೆವ್ವ ಬಂದ್ಬಿಟ್ಟು ತುಂಬಾ ಭಯಂಕರ ದೆವ್ವ. ಅದು ಆಕ್ಚುಲಿ 7ನೇ ತಾರೀಕು ಆ ಪೂಜೆನ ಮಾಡಿಸ್ಬೇಕಂತ ನಮ್ ಸ್ವಾಮೀಜಿ ಹೇಳಿದ್ರು. ಮಾರ್ಚ್ 7ನೇ ತಾರೀಕು ಮಾಡಿದ್ರೆ ಅದು ಫುಲ್ ಸರ್ವನಾಶ ಆಗ್ಬಿಡುತ್ತೆ ಅಂತ. ಅದಕ್ಕೆ ನಾವು 7ನೇ ತಾರೀಕು ಲೇಟ್ ಆಗ್ಬಿಡ್ತದೆ, ಮುಂಚೆನೆ ಮಾಡಿಸ್ಬೇಡ ಅನ್ಬಿಟ್ಟು ಕರ್ಕೊಂಡು ಹೋಗ್ತಾರ ನಿಮ್ಮನ್ನ. ಬನ್ನಿ. ಏನಾಗಲ್ಲ ಬನ್ನಿ. ಒಂದ್ ವೇಳೆ ಏನಾದ್ರು ಅದು ಇನ್ನೊಂದು ವಿಷಯ ಏನ್ ಗೊತ್ತಾ, ಆ ದೆವ್ವ ಆ ಪ್ಲೇಸಲ್ಲಿ ಯಾರ್ಯಾರು ಓಡಾಡಿರ್ತಾರೋ ಅವ್ರ ಮೇಲೆ ಎಲ್ಲ ಬರುತ್ತೆ ದೆವ್ವ. ನಿನ್ನೆ ಕೂಡ ನಮ್ಮ ಮನೇಲೆಲ್ಲ ದೆವ್ವ ಬಂದ್ಬಿಟ್ಟಿತ್ತು ನನ್ನ ಮೇಲೆ. ನಮ್ಮ ಮನೇಲೆಲ್ಲ ಫುಲ್ ಕಿರ್ಚಾಡಿ ಎಲ್ಲ ಕೂಗಾಡ್ಬಿಟ್ಟವ್ರೆ, ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಕರೆಸ್ಬಿಟ್ಟವ್ರೆ. ನೋಡ್ರೆ ನನ್ನ ಮೇಲೆ ದೆವ್ವ ಬಂದ್ಬಿಡೈತೆ.
ನಿಮ್ ಮೇಲೆ ಬರಲ್ಲ, ಅದು ಊರಿಗೆ ಜೆಂಟ್ಸ್ ಮೇಲೆನೆ ಬರೋದು ಅದು. ಯಾಕಂದ್ರೆ ಅದು ಹುಡುಗ ದೆವ್ವ, ಅದು ಏನಾಗಲ್ಲ. ಬನ್ನಿ, ತಲೆ ಕಡಿಸ್ಕೊಬೇಡಿ. ನನ್ ಮಾತ್ ಕೇಳಿ. ಒಂದ್ ವೇಳೆ ನನ್ ಮೇಲೆ ಏನಾದ್ರು ದೆವ್ವ ಬಂದ್ರೆ ನೀವೇನ್ ಹೇಳ್ಬೇಕು ಗೊತ್ತಾ? 7ನೇ ತಾರೀಕು ಬರೋ ರಾಕ್ಷಸ, ಇವಾಗ ಯಾಕೋ ಬಂದೆ ರಾಕ್ಷಸ, 7ನೇ ತಾರೀಕು ಬರೋ ರಾಕ್ಷಸ, ಹೋಗೋ ರಾಕ್ಷಸ, 7ನೇ ತಾರೀಕು ಬರೋ ರಾಕ್ಷಸ, ಹೋಗೋ ರಾಕ್ಷಸ ಅಂತ ಹೇಳ್ಬೇಕು ನೀವು. ಬನ್ನಿ ಬನ್ನಿ, ಏನಾಗಲ್ಲ ಬನ್ನಿ. ಮಾತ್ ಕೇಳಿ, ಹಳೆಕಲ್ಲ ಹೋಗ್ಬೇಡಿ ಹಂಗೆಲ್ಲ. ನೋಡಕ್ ಚೆನ್ನಾಗಿದ್ದೀರಾ ನೀವು, ಹತ್ತಿದ್ರೆ ಚೆನ್ನಾಗಿ ಕಾಣಲ್ಲ. ಬನ್ನಿ ಬನ್ನಿ, ಏನಾಗಲ್ಲ ಬಾಮ್ಮ ಬಾಮ್ಮ ಕಣವೆ. ಏನಮ್ಮ ನೀನು ಅರ್ಥ ಮಾಡ್ಕೋ, ಸ್ವಲ್ಪ ಸಮಸ್ಯೆಗಳು ಆಗ್ಬಿಟ್ಟಿದೆ ನಮ್ಗೆ. ಅದಕ್ಕೆ ನೋಡ ಕರ್ಕೊಂಡು ಹೋಗ್ತಾರದು ಇವಾಗ ನಿನ್ನ. ಇಲ್ಲ ಬಾ, ಏನಾಗಲ್ಲ ಬಾ, ನಿನ್ನ ಕರ್ಕೊಂಡು ಹೋಗೋದು ಇವಾಗ ಬಿಡಲ್ಲ ನಿನ್ನ. ಬಾ ಬಾಮ್ಮ, ನನ್ ಮೇಲೆ ಏನಾರು ದೆವ್ವ ಬಂದ್ಬಿಟ್ರೆ ಇಸ್ಕ್ ಹಾಕ್ಬಿಟ್ಟು ಕಚ್ಚಾಕ್ಬಿಡ್ತದೆ ನಿನ್ನ. ಅದಕ್ಕೆ ಏನಾರು ದೆವ್ವ ಬಂತು ಅಂದ್ರೆ 7ನೇ ತಾರೀಕು ಬಾರೋ ರಾಕ್ಷಸ, ಇವಾಗ ಹೋಗೋ ರಾಕ್ಷಸ, 7ನೇ ತಾರೀಕು ಬಾರೋ ರಾಕ್ಷಸ, ಹೋಗೋ ರಾಕ್ಷಸ ಅಂತ ಹೇಳ್ಬೇಕು ನೀನು, ಸರಿನಾ? ಬಾಬಾ ಏನಾಗಲ್ಲ ಬಾ, ತಲೆ ಕಡಿಸ್ಕೊಬೇಡ ಬಾ. ಬಾಬಾ ಏನಾಗಲ್ಲ ಬಾಮ್ಮ. ನನಗೆ ನೋಡಿ ಇವಾಗ್ಲೇ ಮೈಯೆಲ್ಲ ಒಂಥರ ಆಗ್ತೈತೆ. ನಿನ್ನೆ ದೆವ್ವ ಬರೋವಾಗ್ಲೂ ಹಿಂಗೆ ಆಯ್ತು ನನ್ಗೆ. ನನ್ ಮಾತ್ ಕೇಳು, ಏನಾಗಲ್ಲ ಬಾ, ತಲೆ ಕಡಿಸ್ಕೊಬೇಡ ಬಾ. ಏನಾಗಲ್ಲ ಬಾ. ಹಂಗೆಲ್ಲ ಮಾಡಬಾರ್ದು ನೋಡಮ್ಮ. ಅದು ದೆವ್ವ ಹೆವಿ ಡೇಂಜರ್ ದೆವ್ವ ಅದು. ಅದಕ್ಕೆ ಇವತ್ತೊಂದಿನ ಅಷ್ಟೇ, ಇವತ್ತೊಂದಿನ ಬಾ ನೀನು, ನಿನ್ಗೇನಾಗಲ್ಲ, ಸರಿನಾ? ಹಂಗ್ ಮಾಡಬೇಡ. ನೋಡು ಒಂಥರ ಆಗ್ತೈತೆ ನನ್ಗೆ, ಆವಾಗ್ಲೇ ದೆವ್ವ ಬರೋ ತರ ಆಗ್ತೈತೆ. ಮಾಡ್ಬಿಟ್ರೆ ಇವ್ರಿಗೆ ಬರಮ್ಮ, ಭಯ ಆಗ್ತೈತೆ. ದೆವ್ವ ಬರ್ಬೇಡ ಹೋಗು, ರಾಕ್ಷಸ ಬರ್ಬೇಡ ಹೋಗು, 7ನೇ ತಾರೀಕು ಬಾ ಹೋಗು. ಅಮ್ಮ குந்தத்திலே குமரனுக்கு கொண்டாட்டம், அங்கே குந்தரமா பெண்களெல்லாம் கொண்டாட்டம் கொண்டாட்டம். ರಾಕ್ಷಸ ಬರ್ಬೇಡ ಹೋಗು, 7ನೇ ತಾರೀಕು ಬಾ ಹೋಗು. ರಾಕ್ಷಸ ಬರ್ಬೇಡ ಹೋಗು, ರಾಕ್ಷಸ ಬರ್ಬೇಡ ಹೋಗು, 7ನೇ ತಾರೀಕು ಬಾ ಹೋಗು. ರಾಕ್ಷಸ ಬರ್ಬೇಡ ಹೋಗು, 7ನೇ ತಾರೀಕು ಬರ್ಬೇಡ ಹೋಗು, 7ನೇ ತಾರೀಕು ಬಾ ಹೋಗು. ಖತಮ್. ಡೋರ್ ಬೇರೆ ಓಪನ್ ಆಗ್ತಿಲ್ಲ, ಏನಪ್ಪ ಮಾಡೋದು? ಅಣ್ಣ ಡೋರ್ ಓಪನ್ ಮಾಡಿ ಅಣ್ಣ, ಪ್ಲೀಸ್ ಅಣ್ಣ, ಭಯ ಆಗ್ತೈತೆ. ಅಣ್ಣ ಡೋರ್ ಓಪನ್ ಮಾಡಿ ಅಣ್ಣ, ಭಯ ಆಗ್ತೈತೆ, ಪ್ಲೀಸ್ ಅಣ್ಣ. ಅಣ್ಣ ಎದೋಳಿ ಅಣ್ಣ, ಭಯ ಆಗ್ತೈತೆ, ಪ್ಲೀಸ್ ಅಣ್ಣ ಡೋರ್ ಓಪನ್ ಮಾಡಿ ಅಣ್ಣ. ಹಲೋ ಅಣ್ಣ, ಎಲ್ಲಿದೀಯೋ ಅಣ್ಣ? ನೀನು ಯಾವುದೋ ಕಾರ್ ಹತ್ತು ಅಂತ ಹೇಳ್ದೆ, ಕಾರ್ ಹತ್ತದೆ ಕಣ. ಇವ್ರು ಯಾರಿಗೋ ಏನೋ ಮಾಡ್ಬಿಟ್ಟು ಡೋರು ಓಪನ್ ಮಾಡ್ತಿಲ್ಲ ಅಣ್ಣ. ಭಯ ಆಗ್ತೈತೆ. ಬಾರೋ, ವಾರಿಯರ್ ಬೇಕ್ರಿ ಹತ್ರ ಬಾರೋ ನೀನು, ಪ್ಲೀಸ್. ಇಲ್ಲ ಬಾರೋ ಅಣ್ಣ, ಇಲ್ಲ ಫೋನ್ ಮಾಡಿ ಹೇಳೋ ಇವರಿಗೆ ಡೋರ್ ಓಪನ್ ಮಾಡೋಕ್ಕೆ. ಡೋರು ಓಪನ್ ಮಾಡ್ತಿಲ್ಲ. ಫೋನ್ ಮಾಡಿದ್ರೆ ನೀನು ಈ ಥರ ಮಾಡಿದೆ. ಅವರು ಎದುರ್ತಿಲ್ಲ. ಫೋನ್ ಮಾಡೋ ನೀನು ಅವರಿಗೆ, ಬಾರೋ ಪ್ಲೀಸ್ ಕಣೋ, ಬಾರೋ ವಾರಿಯರ್ ಬೇಕ್ರಿ ಹತ್ರ. ಅಂಕಲ್ ಹೆಲ್ಪ್ ಮಾಡಿ ಅಂಕಲ್ ಹೆಲ್ಪ್ ಮಾಡಿ ಅಂಕಲ್, ಪ್ಲೀಸ್ ಅಂಕಲ್. ಡೋರ್ ಓಪನ್ ಮಾಡ್ತಿಲ್ಲ ಅಂಕಲ್, ಹೆಲ್ಪ್ ಮಾಡಿ ಅಂಕಲ್, ಪ್ಲೀಸ್ ಅಂಕಲ್ ಡೋರ್ ಓಪನ್ ಮಾಡಿ ಅಂಕಲ್, ಪ್ಲೀಸ್ ಅಂಕಲ್ ಹೆಲ್ಪ್ ಮಾಡಿ ಅಂಕಲ್ ಹೆಲ್ಪ್ ಮಾಡಿ ಅಂಕಲ್. ಅಣ್ಣ ಎದ್ದೋಳಿ ಅಣ್ಣ, ನಾನು ಹೋಗ್ತೀನಿ
ಯಾಕಮ್ಮ ಏನಾಯ್ತು? ಯಾಕೆ ಸಾಗರ್ ಯಾಕೆ ಹಂಗಲ್ ಬಿಟ್ಟಿದ್ಯಾ? ನನ್ಮೇಲೆ ದೆವ್ವ ಬಂತ? ಏನಾಯ್ತು? ಕಚ್ಬಿಟ್ಟ? ನಿಮ್ಗೂ ಕಚ್ಬಿಟ್ಟ? ಇರೋ ಸಮಾಧಾನ ಆಗು. ಸಮಾಧಾನ ಆಗಮ್ಮ, ಸಮಾಧಾನ ಆಗು. ಒಂದ್ ನಿಮಿಷ ಇರೋ, ಸಮಾಧಾನ ಆಗು. ಇಲ್ಲಡಿಲ್ಲ ಇರೋ, ಸಮಾಧಾನ ಆಗು. ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ಪೂಜೆಗೆ ಬಾಮ್ಮ ಅಂತ, ಅದಕ್ಕೆ ಕರ್ದಿದ್ ನೀನು. ನನ್ ಮಾತು ಕೇಳಿ, ಎಷ್ಟು ಪ್ರಾಬ್ಲಮ್ ಆಯ್ತು ನೋಡ. ಕತ್ತೆಲ್ಲ ಕಚ್ಬಿಟ್ಟಿದ್ದೀನಿ. ನಿನಗೆ ಕಚ್ಬಿಟ್ಟಿದ್ರೆ ಏನ್ ಮಾಡ್ಬೇಕಾಯ್ತು ಹೇಳು? ಇರೋ ಒಂದ್ ನಿಮಿಷ ಇರೋ, ಹಂಗೆಲ್ಲ ಎದುರ್ಕೋಬೇಡ. ಇರು ಒಂದ್ ನಿಮಿಷ, ನನ್ ಮಾತು ಕೇಳು. ಈಗ ನೋಡ್ದೆ ತಾನೆ ನೀನ್ ಎಷ್ಟು ಪ್ರಾಬ್ಲಮ್ ಆಯ್ತು ಅಂತ? ನೋಡ್ದೆ ಇಲ್ವಾ? ಅದಕ್ಕೇನೆ ಸ್ವಲ್ಪ ಬಾ ಪೂಜೆಗೆ ಬಾ, ಸ್ವಲ್ಪ ಹೆಲ್ಪ್ ಮಾಡು. ಏನಾಗಲ್ಲ ಬಾಮ್ಮ, ನನ್ ಮಾತು ಕೇಳು. ಪ್ಲೀಸ್ ಅಣ್ಣ. ನೋಡ ಎಷ್ಟು ಇನ್ನೊಂದ್ಸಲಿ ಮೂಗೆಲ್ಲ ಕಚ್ಬಿಡ್ತೀನಿ ನಾನು. ನನ್ ಮಾತು ಕೇಳು. ಪ್ಲೀಸ್ ಅಣ್ಣ. ಅಲ್ಲಮ್ಮ, ಅದು ಹೆವಿ ಬಜೆಟ್ ಪಿಕ್ಚರ್ ಅಮ್ಮ. ಅದು ಬೇಡ, ಹೆವಿ ಬಜೆಟ್ ಪಿಕ್ಚರ್ ಆದ್ರೂ ಬೇಡ. ಬೇಕಾದ್ರೆ ಏನಾದ್ರು ಹೀರೋಯಿನ್ ಕ್ಯಾರೆಕ್ಟರ್ ಕೊಡ್ಸಿಲ್ವಾ? ನಂಗೆ ಹೀರೋಯಿನ್ ಕ್ಯಾರೆಕ್ಟರ್ ಬೇಡ, ಏನು ಬೇಡ. ನಂಗೆ ಡೋರ್ ಓಪನ್ ಮಾಡಿ ನಾನು ಹೋಗ್ಬಿಡ್ತೀನಿ ಪ್ಲೀಸ್. ಆಯ್ತು ಎದುರ್ಕೋಬೇಡ. ಇರು, ಬರಲ್ಲ ನೀನು ಎಲ್ಲೋ. ನಾನು ಬರಲ್ಲ. ಸರಿ, ಬೇಡ ಇರು. ಈಗ ಸಮಾಧಾನ ಆಗು ಸ್ವಲ್ಪ. ಇಲ್ಲಿ ಇಲ್ಲಿ ಕ್ಯಾಮ್ರಾ ಇಟ್ಟಿದೀವಿ. ನಾವ್ ಇಷ್ಟೊತ್ತು ಮಾಡಿದ್ದು ತಮಾಷೆ, ಪ್ರಾಂಕ್. ಹಿಂಗ ಪ್ರಾಂಕ್ ಮಾಡೋದು ಏನಿಲ್ಲ. ಏನಕ್ಕೆ ಈ ತರ ಮಾಡೋದಂದ್ರೆ, ಗುರುತು ಪರಿಚಯ ಇಲ್ದೇ ಇರೋ ಕಾರ್ಗಳಲ್ಲಿ ಯಾವತ್ತು ಹತ್ತಬಾರ್ದು. ಈಗ ನಿಮ್ ಫ್ರೆಂಡ್ ನಿಮ್ಮ ಅಣ್ಣ ಹತ್ತದೆ ನೀನು. ಒಂದ್ ವೇಳೆ ಏನೋ ದಾರಿಯಲ್ಲಿ ಬಸ್ ಬಂದಿಲ್ಲ, ಆಟೋ ಬಂದಿಲ್ಲ ಅನ್ಬಿಟ್ಟು ಕಾರ್ಗಳಿಗೆ ಡ್ರಾಪ್ ಮಾಡೋದು, ಹತ್ತೋದು, ಈ ತರ ಏನಾರು ಮಾಡಿದ್ರೆ ಈ ತರ ತೊಂದರೆಗಳಾಗುತ್ತೆ. ಹಂಗಾಗಿ ಜನಕ್ಕೊಂದು ಸಂದೇಶ ಕೊಡ್ಬೇಕು ಅಂದ್ಬಿಟ್ಟು ಈ ತರ ಮಾಡಿರೋದು. ಸರಿನಾ? ನೀನೆಲ್ಲೂ ಕರ್ಕೊಂಡಾಗಲ್ಲ. ನಿಮ್ಮ ಅಣ್ಣ ನಮ್ಮ ಸಬ್ಸ್ಕ್ರೈಬರು, ಓಕೆನಾ? ಅವರೇ ಪ್ರ್ಯಾಂಕ್ ಮಾಡಿ ಅಂದ್ಬಿಟ್ಟು ಕಲ್ಸಿರೋದು. ಇಟ್ಕೊಳ್ಳಿ, ಬ್ಯಾಗೆಲ್ಲ ಕುತ್ಕೊಳ್ಳಿ, ಆರಾಮಾಗಿ ಕುತ್ಕೊಳ್ಳಿ. ಸರಿನಾ? ಟೆನ್ಷನ್ ಆಗಬೇಡಿ. ನಿಮ್ಮ ಎಲ್ಲಿ ಬಿಡ್ಬೇಕೋ ಅಲ್ಲೇ ಬಿಟ್ಬಿಡ್ತೀನಿ. ಏನು ವೆರಿ ಆಗಬೇಡಿ. ಈಗ ಇನ್ನೊಂದು ವಿಷಯ ಏನಂದರೆ, ನಮ್ಮ ಪ್ರಜ್ವಲ್ ದೇವರಾಜ್ ಇದ್ದಾರಲ್ಲ, ಅವ್ರದ್ದು ಬಂದ್ಬಿಟ್ಟು ಮಾರ್ಚ್ 7ನೇ ತಾರೀಕು ರಾಕ್ಷಸ ಅಂತ ಒಂದು ಮೂವಿ ರಿಲೀಸ್ ಆಗ್ತಿದೆ. ಅದಕ್ಕೆ ನಾನು ನಿನಗೆ ಮಾರ್ಚ್ 7ನೇ ತಾರೀಕು ಬಾರೋ ರಾಕ್ಷಸ ಅಂತ ಅದಕ್ಕೆ ಹೇಳಿದ್ದು. ಸೊ ಹಂಗಾಗಿ ಆ ಮೂವಿನ ಎಲ್ಲರೂ ತಪ್ಪದೆ ಥಿಯೇಟ್ರಲ್ಲಿ ಹೋಗಿ ನೋಡಿ. ಆ ಒಂದು ಕಾನ್ಸೆಪ್ಟು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದಾರಂತೆ. ಸೊ ನಾನು ಕಾಯ್ತಾ ಇದ್ದೀನಿ ಅದು ನೋಡೋಣ ಅಂತ. ಸೊ ಹಂಗಾಗಿ ಎಲ್ಲರೂ ಅದನ್ನ ನೋಡಲಿ ಅಂದ್ಬಿಟ್ಟು ಅದನ್ನ ಪ್ರಮೋಷನ್ ಮಾಡೋಕ್ಕೆ ಈ ಥರ ಮಾಡಿದ್ದು ನಾವು. ಅದಕ್ಕೆ ಈ ಥರ ಎದುರಿಸೋದು ನೀವು. ನಿಮ್ಮ ಅಣ್ಣ ಇದ್ದಾರಲ್ಲ, ಅವ್ರು ನಮ್ಮ ಸಬ್ಸ್ಕ್ರೈಬರು, ನಮ್ಮ ವೀಡಿಯೋಸ್ ಎಲ್ಲ ಚೆನ್ನಾಗಿ ನೋಡ್ತಾರೆ. ಅದಕ್ಕೆ ನಮ್ಮ ತಂಗಿಗೂ ಪ್ರ್ಯಾಂಕ್ ಮಾಡಿ ಸರ್ ಅಂತ ನಿಮ್ಮನ್ನ ಕರೆಸಿರೋದು. ಮನೆಗೆ ಹೋಗಿ ಮಾಡ್ತೀರಾ? ಸರಿ, ಆಯ್ತು. ಇಲ್ಲೊಂದು ಮಾತು ನೀವು ಹೇಳಿ. ದಯವಿಟ್ಟು ಗುರುತು ಪರಿಚಯ ಇಲ್ದಿರೋ ಅವ್ರ ಕಾರ್ಗಳಲ್ಲಿ ಹೋಗಬೇಡಿ. ದಯವಿಟ್ಟು ಗುರುತು ಪರಿಚಯ ಇಲ್ದೇ ಇರೋರ್ ಕಾರಲ್ಲಿ ಹೋಗ್ಬೇಡಿ. ಇವ್ರ ತರ ಮಾಡ್ಬಿಡ್ತಾರೆ. ಆಮೇಲೆ ಬಸ್ಸಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಯಲ್ಲಿ ಆದ್ರೆ ನೋಡ್ಕೊಂಡು ಹುಷಾರಾಗಿ ಹೋಗಿ ಬನ್ನಿ. ಸೇಫ್ ಆಗಿರಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಎಲ್ಲರೂ ನೋಡಿ. ರಾಕ್ಷಸ ಪಿಕ್ಚರ್ ನೋಡಿ 7ನೇ ತಾರೀಕು. ಎಲ್ರು 7ನೇ ತಾರೀಕು ಸಪೋರ್ಟ್ ಮಾಡಿ. ನಮ್ಮ ಫೇಸ್ಬುಕ್ ಅಕೌಂಟ್ ಬಂದು ಹ್ಯಾಕ್ ಆಗಿದೆ. ಸೊ ಹಂಗಾಗಿ ದಯವಿಟ್ಟು ಹಳೆ ಫೇಸ್ಬುಕ್ ಏನಿದೆಯೋ ತರ್ಲೆಕಾರೋ ಅದಕ್ಕೆಲ್ಲರೂ ಪ್ರತಿಯೊಬ್ಬರು ರಿಪೋರ್ಟ್ ಮಾಡಿ. ಯಾಕಂದ್ರೆ ರಿಪೋರ್ಟ್ ಮಾಡಿದಾಗ ಆ ಚಾನಲ್ ಅದು ತೆಗೆದುಬಿಡುತ್ತಂತೆ ಫೇಸ್ಬುಕ್. ಸೊ ಆದ್ರಿಂದ ಅದನ್ನ ರಿಪೋರ್ಟ್ ಮಾಡಿ. ಮತ್ತೆ ತರ್ಲೆಕಾರ್ ಅಫಿಷಿಯಲ್ ಅಂತ ಹೊಸದು ಕ್ರಿಯೇಟ್ ಮಾಡಿದೀವಿ. ಅದನ್ನ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಎಂದೆಂದು ನಮ್ಮೊಂದಿಗೆ ಇರ್ಲಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್.